ಹೇಗೆ ರಾಜಕೀಯವಾಗಿ ತುಂಬ ಕಲಹಗಳು ಉದ್ಭವ ಆಗುತ್ತವೆ, ಹೇಗೆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತಂದರೆ, ಎಕ್ಸಾಂಪಲ್ ಆಗಿ ಶನಿ ಮಹಾತ್ಮ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವವನು, ಚಂದ್ರ ಮಹಾತ್ಮ ಯಾವಾಗಲೂ ಕೂಡ ಶಾಂತ ಸ್ವಭಾವದಲ್ಲಿ ಇರುವವನು. ಹೀಗಿರುವಾಗ ಹೇಗೆ ನಮಗೆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತಂದರೆ, ಎಕ್ಸಾಂಪಲ್ ಆಗಿ ಆಡಳಿತಾಧಿಕಾರಿ ಮತ್ತು ಆಪೋಸಿಟ್ ಅಧಿಕಾರಿ ಎಷ್ಟೇ ಶಾಂತವಾಗಿದ್ರೂ ಕೂಡ ತನಗೆ ತಾನೇ ಬರುವಂತಹ ಈ ರಕ್ತ ಚಂದ್ರ ಗ್ರಹಣದಿಂದ ಶನಿ ಮಹಾತ್ಮನಿಗೂ ಮತ್ತು ಚಂದ್ರನಿಗೂ ಹೇಗೆ ಸಮಸ್ಯೆಗಳು ಅನ್ನುವಂಥದ್ದು ಎದುರಾಗುತ್ತಾವೋ, ಹಾಗೆಯೇ ಆಡಳಿತಾಧಿಕಾರಿ ಆಗಿರುವಂಥವ್ರೂ ಕೂಡ ಮತ್ತು ಆಪೋಸಿಟ್ ಅಧಿಕಾರದಲ್ಲಿ ಇರುವಂಥವರು ಪಕ್ಷದವರೂ ಕೂಡ ತನಗೆ ಗೊತ್ತಿಲ್ಲದಿರಾನೆ ಎಷ್ಟೇ ಸ್ನೇಹ ವಿಶ್ವಾಸದಲ್ಲಿ ಇದ್ರೂ ಕೂಡ ಇಲ್ಲದೇ ಇರುವಂತಹ ಸಮಸ್ಯೆಗಳು ಉದ್ಭವವಾಗಿ ನಮ್ಮ ರಾಜ್ಯದ ರಾಜಕಾರಣ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗುವಂತಹ ಸಮಸ್ಯೆಗಳು ಖಂಡಿತವಾಗಲೂ ಕೂಡ ಎದುರಾಗ್ತಾ ಇದ್ದಾವೆ. ಮತ್ತು ಈ ಸಮಸ್ಯೆಗಳಿಂದ ತನಗೆ ತಾನೇ ಇರುವಂತಹ ಒಂದು ಪದವಿಯನ್ನು ಅರಿವಿಲ್ಲದಿರಂತೆ ನಾವೇ ರಿಸೈನ್ ಮಾಡಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗುತ್ತವೆ. ಶನಿಗೆ ಸಂಬಂಧಪಡುವಂತಹ ಯಾರ್ಯಾರು ರಾಶ್ಯಾಧಿಪತಿಗಳು ಆಗಿರ್ತಾರೋ ಮತ್ತು ಚಂದ್ರನಿಗೆ ಸಂಬಂಧಪಡುವಂತಹ ಯಾರ್ಯಾರು ರಾಶ್ಯಾಧಿಪತಿಗಳು ಆಗಿರ್ತಾರೋ, ಈ ಇಷ್ಟೂ ಜನಕ್ಕೂ ರಾಜಕೀಯದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಸಮಸ್ಯೆಗಳನ್ನು ಎದುರಿಸಲೇಬೇಕಾದಂತಹ ಪರಿಣಾಮ ಈ ರಕ್ತ ಚಂದ್ರಗ್ರಹಣದ ಪ್ರಭಾವ.